ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡಿದರು. ಅದ್ರ ಬಗ್ಗೆ ತಾವು ಕೂಡ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವ್ರ ಹತ್ರ ED ಏಜೆನ್ಸಿ ಇದೆ, IT ಏಜೆನ್ಸಿ ಇದೆ, IB ಏಜೆನ್ಸಿ ಇದೆ. ವಿರೋಧ ಪಕ್ಷದ ಸರ್ವೋಚ್ಚ ನಾಯಕರ ಮೇಲೆ ಮನಸ್ಸೋ ಇಚ್ಛೆ ಯಾವ ರೀತಿ ಅವರು ಪ್ರಹಾರ ಮಾಡ್ತಾ ಇದ್ದಾರೆ ಅಂತಂದರೆ, ಅವರ ಮೇಲೆ ಏನು ಬೇಕಾದರೂ ಮಾಡ್ತಾ ಇದ್ದಾರೆ. ದಿನಗಂಟ್ಲೆ ಅವ್ರ ಮೇಲೆ ಇದನ್ನು ಪ್ರಹಾರ ಮಾಡ್ತಾ ಇದ್ದಾರೆ, ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. IT ಅವರನ್ನೇ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಆಸ್ತಿಯನ್ನು 300 ಎಷ್ಟು ಅಂತ ಹೇಳಿದ್ರಿ ಸರ್ ನೀವು? 359 ಕ್ರೋರ್ ಅಂತ ಅವರೇ ಇನ್ಕಮ್ ಟ್ಯಾಕ್ಸ್ದವರೇ ಡಿಕ್ಲೇರ್ ಮಾಡಿದಂಥ 359 ಕ್ರೋರ್ ಅಂತ ಡಿಕ್ಲೇರ್ ಮಾಡಿದಂಥ ಆಸ್ತಿನ 5,000 ಕೋಟಿ 6,000 ಕೋಟಿ ಅಂತ ಹೇಳ್ತಾರೆ BJP ಅವರು ಭಾಷಣ ಮಾಡಬೇಕಾದ್ರೆ. ಅಂದರೆ ಜನರ ಮಣ್ಣಿಗೆ ಜನರ ದಾರಿಯನ್ನು ಯಾವ ಥರ ತಪ್ಪಿಸ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದು ವೇದಿಕೆಯನ್ನು ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದ್ವಿ, ಜನರ ಎದುರುಗಡೆ ನಾವು ಇಡ್ತಾ ಇದ್ದೀವಿ. ಬೆಲೆ ಏರಿಕೆ ಆಗಿರೋದು BJPಯ ಆಡಳಿತದಿಂದ, BJPಯ ನೀತಿಯಿಂದ, BJPಯ ಕೇಂದ್ರದ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, BJPಯ ಒಂದು ಏನು ಅದಾನಿ ಅಂಬಾನಿಗೋಸ್ಕರ ಸಹಾಯ ಮಾಡ್ತಾ ಇದ್ರಲ್ಲ ಆ ಒಂದು ನೀತಿಯಿಂದ ಅಂತ ಜನಸಾಮಾನ್ಯರ ಎದುರಿಗೆ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ತಾವು ತನಿಖೆಯನ್ನು ನಡೆಸಿದ್ರಿ, ಆ ವರದಿಗಳು ಬಂದು ಆದರೆ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ? ಒಬ್ಬರ ಮೇಲೂ FIR ಆಗಲಿಲ್ಲ, 40% ಅಂತಂದರೆ ಅದು ವರದಿಯನ್ನು ಇದನ್ನು ಮಾಡೋಕ್ಕಾಗಲಿಲ್ಲ. ಸರ್ಕಾರ ಆ ಭ್ರಷ್ಟಾಚಾರವನ್ನು ಸಮರ್ಥಿಸಿಕೊಳ್ಳೋಕ್ಕೆ ಯಾವುದೇ ಒಂದು ಆಧಾರ ಇಲ್ಲದಂಗೆ ಆಗಿದೆ. ಜನರು ಈ ಗೊಂದಲದಲ್ಲಿ ಅದರ ಸರಿ ಯಾವುದೇ ಆರೋಪಕ್ಕೆ ಯಾವುದೇ ಕ್ರಮದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದು ಮಾತನ್ನು ಹೇಳ್ತೀನಿ, ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಯಾವ್ಯಾವ ಕರೋನಾದಲ್ಲಿ ಇರಬಹುದು ಅಥವಾ PSI ಹಗರಣ ಇರಬಹುದು, ನಾವೇನು 40% ಇರಬಹುದು, ಇದ್ರದ್ದೆಲ್ಲರದ್ದು ತನಿಖೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದೆಲ್ಲದರದ್ದು ತನಿಖೆ ಆಗಿದೆ, ವರದಿ ಕೂಡ ಬಂದಿದೆ. ಆ ವರದಿಯನ್ನು ಕ್ಯಾಬಿನೆಟ್ ಡಿಸಿಷನ್ ತಗೊಳುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಡಿಸಿಷನ್ನ ತಗೊಳ್ತಾರೆ, ಖಂಡಿತವಾಗ್ಲೂ ಡಿಸಿಷನ್ನ ತಗೊಳ್ತಾರೆ. ನೋಡಿ, ಅದಕ್ಕೆ ಈಗಾಗಲೇ ನಾವು ಮೀಟಿಂಗ್ನಲ್ಲಿ ಮಾತಾಡಿದ್ದೀವಿ. ಅದ್ರ ಬಗ್ಗೆ ಜಾಸ್ತಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ಹೇಳ್ತಾರೆ. ನಾನು ಹೇಳಿದ್ದೀನಿ, ಮಂತ್ರಿಗಳು ಬರ್ತಾರೆ. ನೋಡಿ, ಒಂದು ಸುಳ್ಳನ್ನು 1000 ಬಾರಿ ಹೇಳಿ ಸತ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ BJPಯವರು. ಒಂದೇ ಒಂದು ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಂಥವ್ರಿಗೆ ನಾವು ಜನರಿಗೆ ಹೇಳಬೇಕಲ್ಲ, ತಪ್ಪು ಸಂದೇಶ ಹೋಗಬಾರ್ದು. ಏನು ಸತ್ಯ ಇದೆ ಅನ್ನೋದನ್ನು ನಾವು ಜನರಿಗೆ ಹೇಳಬೇಕಲ್ಲ. ಇದು ಅವ್ರಿಗೆ ಕೌಂಟರ್ ಮಾಡುವಂಥ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಆಯಿತಾ ಸರ್?